ನಮಗೇನಾರ ಬೇಕಂದ್ರೆ ನಾವು ಗಂಡಗೆ ಹೆಂಗೆ ಕೇಳ್ತೀವಪ್ಪ ಅಂತಂದ್ರೆ ಒಮ್ಮೆಲೆ ಕೇಳಿದ್ರೆ ಅವ್ರು ಯಾವಾಗೂ ಕೊಡಿಸೋದೇ ಇಲ್ಲರಿ. ಸೊ ಹಂಗೆ ಅದಕ್ಕೆ ಮೊದಲು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ. 4-5 ವರ್ಷ ಆಯ್ತು ನಾನು ಅವರಿಗೆ ನಂಗೆ ಸ್ಕೂಟಿ ಕೊಡಿಸಿ ಒಂದು ಹೊಸದು ಅಂತ ಹೇಳ್ತಾ ಇದ್ದೆ. ಸೊ ಅವ್ರು ಹಂಗೆ ಕೊಡ್ಸುನು ಅನ್ಕೋತಂಗೆ ಮುಂದೆ ಹಾಕೋತ ಬಂದಿದ್ದರು. ಸೊ ಇವಾಗ ಅದಕ್ಕೊಂದು ಟೈಮ್ ಬಂತು ಅಂತ ಹೇಳ್ಬೋದು. ನಾನು ಇವತ್ತು ಇಲೆಕ್ಟ್ರಿಕಲ್ ಸ್ಕೂಟಿಯನ್ನು ತೊಗೊತಾ ಇದ್ದೀನಿ, ಟಿ ವಿ ಎಸ್ದು ಐಕ್ಯೂಬ್ ಅಂಥೇಳಿ. ಒಮ್ಮೆ ನಾವು ಹೇಳ್ತೀವಿ ಅಂದ್ರೆ ಯಾವಾಗಲೂ ಯಜಮಾನ್ರು ಕೊಡಿಸೋದೇ ಇಲ್ಲ. ಸೊ ಹಾಗಾಗಿ ನಾವು ಏನಾರ ಬೇಕಂದ್ರೆ ಸ್ವಲ್ಪ ಅಡ್ವಾನ್ಸ ಪ್ಲ್ಯಾನ್ ಮಾಡಿ ಕೇಳಿದೀವಿ ಅಂದರೆ ಕೊಡಿಸ್ತಾರೆ. ಸೊ ಹಾಗಾಗಿ ನಾನು ಅವ್ರ ಹತ್ರ ಕೇಳ್ಕೊತ ಬಂದ ಮೇಲೆ ಇವಾಗ ನಂದು ಆಸೆ ನೆರವೇರ್ತು ಅಂತ ಹೇಳ್ಬೋದು. ಸೊ ಸ್ಕೂಟಿ ಮಾತ್ರ ಸೂಪರಾಗಿತ್ತು, ಎಲ್ಲರಿಗೂ ಇಷ್ಟ ಆಯಿತು. ಮಮ್ಮಿ ಕಡೆ ಪೂಜೆ ಮಾಡಿಸಿದ್ದೀವಿ ರೀ. ಸೊ ಬ್ರದರು ಮತ್ತು ನಮ್ಮ ಅತ್ತೆ ಮಗ ಎಲ್ಲರೂ ಬಂದಿದ್ದರು, ನನ್ನ ಮಕ್ಕಳು ಕೂಡ ಇದ್ದರು, ಯಜಮಾನ್ರೂ ಇದ್ದರು. ಸೊ ಹಾಗಾಗಿ ಅವತ್ತಿನ ಡೇ ಅಂದರೆ ರಥಸಪ್ತಮಿ ದಿನ ನಾವು ತೊಗೊಂಡ್ವಿ. ಈ ರಥಸಪ್ತಮಿ ದಿನ ತೊಗೋದಾದ್ರೆ ಮೂವತ್ತಾಯನ ಕೇಳೋ ಅವಶ್ಯಕತೆ ಇಲ್ಲರಿ, ದಿವಸ ತುಂಬಾ ಚೆನ್ನಾಗಿರ್ತೈತಿ. ಹಾಗಾಗಿ ನಾವು ಅವತ್ತಿನ ಡೇ ಪ್ಲ್ಯಾನ್ ಮಾಡ್ಕೊಂಡು ತೊಗೊಂಡಿವ್ರಿ. ಸೊ ಗಾಡಿ ತೊಗೊಳ್ಳೋಣ ಏನೈತಿ, ನಾನು ಏನು ಆಕಾಶದಾಗ ಹಾರಾಡಕತ್ತೀನಿ ರೀ, ಅಷ್ಟು ಖುಷಿ ಆಗಿಬಿಟ್ಟಿತ್ತು. ಸೊ ಗಾಡಿ ವಿಡಿಯೋ ಮಾಡಿದ್ದು ಒಟ್ಟು ಮಾಡ್ಕೊತ ಅದು ಪೂಜೆ ಮುಗಿಸ್ಕೊಂಡು ಯಾವಾಗ ಆ ಗಾಡಿ ಮೇಲೆ ಹತ್ತಿನೇ ಅನ್ನೋರ್ಗತ್ಲೆ ಆಗಿತ್ತು ರೀ. ಆಮೇಲೆ ನಮ್ಮ ಬ್ರದರೆಲ್ಲ ಹಿಂಗೆ ಅಂತ ಏಕೆ ಸ್ವಲ್ಪ ಎಲ್ಲ ಹೇಳ್ಕೊಟ್ರು. ಫಸ್ಟ್ ಟೈಮ್ ಅನ್ನೋಣ ಸ್ವಲ್ಪ ಪೆಟ್ರೋಲ್ ಗಾಡಿಗೆ ಇದಕ್ಕೆ ಚೇಂಜಸ್ ಇರ್ತದಲ್ಲ ರೀ, ಬಟ್ ಭಾಳ ಸ್ಮೂತ್ ಗಾಡಿ ಮಾತ್ರ ಭಾಳ ಚಲೋ ಐತ್ರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.